ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗಡಿನಾಡು ಎಂಆರ್ಜಿ ನ್ಯೂಸ್ ಚಾನೆಲ್ ಸಂಸ್ಥಾಪಕ ಮಿಮಿಕ್ರಿ ರಾಜುರವರ ನೇತೃತ್ವದಲ್ಲಿ ರಾಷ್ಟ್ರ ಮಟ್ಟದ ಕಲಾ ಸಿರಿ ಪ್ರಶಸ್ತಿ ಪಡೆದಂತಹ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ಎ ಅಬ್ದುಲ್ ಮಾಲಿಕ್ ರವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಲವು ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಭಾಗಿಯಾಗಿ ಒಂದು ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಮಾಡ್ರಹಳ್ಳಿಯ ಸುಭಾಷ್ ಮಾತನಾಡಿ, ಅಬ್ದುಲ್ ಮಾಲಿಕ್ ರವರು ಸುಮಾರು 15 ವರ್ಷಗಳಿಂದ ಹಲವಾರು ಹೋರಾಟಗಳು, ಸಾಮಾಜಿಕ ಕಾಳಜಿ, ಪ್ರಾಮಾಣಿಕ ಸೇವೆ, ಅದರ ಜೊತೆಯಲ್ಲಿ ಕಲಾ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಿಸುವುದರಿಂದಾಗಿ ಇವರು ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಈಶ್ವರ್ ಮಾತನಾಡಿ, ಅಬ್ದುಲ್ ಮಾಲಿಕ್ ರವರ ಹೋರಾಟಗಳು ಮೆಲುಕು ಹಾಕುವ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸಿದರು. ಕನ್ನಡ ಪರ ಹಿರಿಯ ಹೋರಾಟಗಾರರಾದಂತಹ ಬ್ರಹ್ಮಾನಂದ ಮಾತನಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಇದೇ ವೇಳೆ ನೃತ್ಯ ಸಂಯೋಜಕರಾದಂತಹ ಡ್ಯಾನ್ಸರ್ ಸದ್ದಾಮ್ ಮತ್ತು ಗಣ್ಯರಾದಂತಹ ಅಬ್ದುಲ್ ರಶೀದ್, ಗುರುಪ್ರಸಾದ್, ಶಿವನಂಜಪ್ಪ ಮತ್ತು ಸಿದ್ದು ಕಟ್ಟಡ್, ಗುತ್ತಿಗೆದಾರರ ಶಮೀರ್, ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ತಾಲೂಕು ಗೌರವ ಅಧ್ಯಕ್ಷರಾದಂತಹ ರಾಮೇಗೌಡ, ತಾಲೂಕು ಸಂಚಾಲಕರಾದಂತಹ ಕುಂಜುಟಿ ವಾಸು, ಶಿವ ಜೀವಿಕ, ಡ್ಯಾನ್ಸರ್ ಪವನ್ ಮತ್ತು ಅಬ್ದುಲ್ ರಾಜಿಕ್, ಮಜೀದ್, ಸಿದ್ಧಾರ್ಥ ಮತ್ತು ಮಂಜು ಹಾಗೂ ಇತರರು ಹಾಜರಿದ್ದರು. ನಾಗರಿಕ ಇವತ್ತು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಗೆಳೆಯರಾದಂತಹ ಅಬ್ದುಲ್ ಮಾಲಿಕ್ ಅವರು ಕಳೆದ ಚಾಮರಾಜನಗರ ಅನುಪಮ ಕೃಷ್ಣ ವತಿಯಿಂದ ಒಂದು ರಾಷ್ಟ್ರ ಮಟ್ಟದ ಕಲಾಸಿರಿ ಪ್ರಶಸ್ತಿಯನ್ನು ಅವರಿಗೆ ಆಯ್ಕೆ ಮಾಡಿ ನೀಡಿರ್ತಕ್ಕಂಥದ್ದು ನಮ್ಮ ಗುಂಡ್ಲುಪೇಟೆಗೆ ಒಂದು ಹೆಮ್ಮೆಯ ಸಂದೇಶ. ಈ ಒಂದು ಅಭಿನಂದನಾ ಸ್ವೀಕಾರ ಮಾಡಬೇಕಿರ್ತಕ್ಕಂಥ ಮಾಲೀಕ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗಡಿನ ಎಂಆರ್ಜಿ ನ್ಯೂಸ್ ಚಾನೆಲ್ನ ನಮ್ಮ ಗೆಳೆಯರು ಆದಂತಹ ತಾಲೂಕು ಕಾವಲು ಪಡೆಯ ಸಂಚಾಲಕರಾದಂತಹ ಮಿಮಿಕ್ರಿ ರಾಜು ಅವರೇ, ಮೊದಲದಾಗಿ ಕ್ಷಮೆ ಇರಲಿ, ನಾನು ಅನೇಕ ಆರೋಗ್ಯ ಸಮಸ್ಯೆ ಇದೆ. ಹಾಗಾಗಿ ಇವತ್ತು ಏನು ನನ್ನ ಪ್ರೀತಿಯ ಅಣ್ಣನಿಗೆ ಒಂದು ಪ್ರಶಸ್ತಿ ಸಿಕ್ತು, ಅದು ನನಗೆ ಸಿಕ್ಕದಷ್ಟೇ ಸಂತೋಷ ಆಯಿತು. ಯಾಕಂದರೆ